ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡೂಪುರ ನೀಡುತ್ತಾ ಹೋಗ್ತಾರೆ. ರವಿ, ರಾಜಕೀಯವಾಗಿ ವೈರುಧ್ಯದ ನಿಲುವುಗಳಿರೋದು ಒಂದೇ ಕುಟುಂಬದಲ್ಲಿ ಸಾಮಾನ್ಯ. ಈ ಹಿಂದೆಯೂ ಅಂಥ ಎಷ್ಟೋ ಉದಾಹರಣೆಗಳನ್ನ ರಾಜ್ಯದ ರಾಜಕಾರಣ ನೋಡಿರಬಹುದು. ಆದರೆ ರಾಜಕೀಯದಲ್ಲಿ ವೈರುಧ್ಯ ನಿಲುವುಗಳಿದ್ದಂಥ ಟೈಮ್ನಲ್ಲಿ ಆ ವೈರುಧ್ಯ ಮನೆಯೊಳಗೂ ಬಂದು ಅಪ್ಪ ಮಗ ದೂರ ಆಗಿದ್ದು, ಅದಾದ ನಂತರ ಅದನ್ನ GT ದೇವೇಗೌಡ ಅವರು ಇತ್ತೀಚೆಗೆ ಕೆಲ ಸಂದರ್ಶನದಲ್ಲಿ ಹೇಳಿದ್ದು, ಇವತ್ತು ಕಾರ್ಯಕ್ರಮದ ವೇದಿಕೆಯ ಮೇಲೆಯೇ ಉಮ್ಮಳಿಸಿ ಹತ್ತು ಬಿಟ್ರು. ಅವ್ರ ಕಣ್ಣೀರು ಅವ್ರಿಗೆ ಎಷ್ಟು ನೋವು ಕಾಡ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಬಟ್ ಏನೆಲ್ಲ ಹೇಳಿದ್ರು, ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಏನು ಮಾತನಾಡಿದ್ರು, ಮಗನ ವಿರೋಧ ಜೊತೆಗೆ ಕ್ಷೇತ್ರದಲ್ಲಿ JDS ನಿಂದ ಮುಂದೆ ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅನ್ನುವಂಥ ಪ್ರಶ್ನೆ, ಇದೆಲ್ಲದಕ್ಕೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಏನು ಉತ್ತರವನ್ನ ಕೊಟ್ರು ರವಿ? ವಿಜಯಶ್ರೀ, ಇವತ್ತು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಭವನದಲ್ಲಿ ಲಲಿತಾ GT ದೇವೇಗೌಡ ಅವರ ಅಭಿನಂದನಾ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಲಲಿತಾಂಬಿನಂದನೆ ಕಾರ್ಯಕ್ರಮಕ್ಕೆ ಅವರ ಪುತ್ರ ಹರೀಶ್ ಗೌಡ ಅವರು ಗೈರು ಹಾಜರಾಗಿದ್ರು. ಆದ್ರೆ ಹೆಣ್ಣು ಮಕ್ಕಳುಗಳು ಆ ಕಾರ್ಯಕ್ರಮದಲ್ಲಿ ಉಸ್ತುವಾರಿಯನ್ನ ಅಂದ್ರೆ ಮೇಲುಸ್ತುವಾರಿಯನ್ನ ವಹಿಸಿಕೊಂಡಿದ್ರು, ಮತ್ತೆ ವೇದಿಕೆ ಮೇಲೆಲ್ಲ ಇದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಕೂಡ ಗಮನಿಸಿದಂತಹ GT ದೇವೇಗೌಡ ಅವರು ಕೆಲ ಕ್ಷಣಗಳ ಕಾಲ ಭಾವುಕರಾಗಿ ವೇದಿಕೆಯ ಮೇಲೆ ಗಳಗಳನ್ನ ಕಣ್ಣೀರಿಟ್ಟಂತಹ ಘಟನೆಗೆ ಸಾಕ್ಷಿಯಾಯಿತು. ನಿರ್ಮಲಾನಂದ ಸ್ವಾಮೀಜಿಗಳು ಭಾಷಣವನ್ನ ಅಂದ್ರೆ ಕಾರ್ಯಕ್ರಮ ಉದ್ದೇಶಿಸಿ ಭಾಷಣವನ್ನು ಮಾಡಿದ್ರು, ಮಾತನಾಡ್ತಿದ್ರು. ಅದಾದ ಬಳಿಕ ದಂಪತಿಗಳನ್ನ ಅವರು ಹಾರೈಸಿದ್ರು. ಇದಾದ ಬಳಿಕ ವೇದಿಕೆ ಮೇಲೆ ಮೈಕ್ ಹಿಡಿದು ಮಾತನಾಡ್ಲಿಕ್ಕೆ ಆರಂಭಿಸಿದಂತಹ GT ದೇವೇಗೌಡ ಅವರು ಆರಂಭದಲ್ಲಿ ಕಣ್ಣೀರನ್ನ ಹಾಕ್ಲಿಕ್ಕೆ ಶುರು ಮಾಡಿದ್ರು, ಗದ್ಗತಿರಾದ್ರು. ಒಂದ್ ರೀತಿ ಒಂದು 5-6 ನಿಮಿಷಗಳ ಕಾಲ ಕಣ್ಣೀರನ್ನೇ ಇಡ್ತಾ ಇದ್ರು. ಅಂತಿಮವಾಗಿ ಅವ್ರ ಕೈಲಿ ಮಾತನಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವರು ವೇದಿಕೆ ಮೇಲೆ ಮೈಕನ್ನ ಇಟ್ಟು ಪ್ರೊಫೆಸರ್ ಕೃಷ್ಣೇಗೌಡರ ಬದಿಯಲ್ಲಿ ಕುಳಿತುಕೊಂಡು ಸಾವರಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾದ್ರು. ಆಗ್ಲೂ ಕೂಡ ಅವರು ಸಾಧ್ಯ ಆಗ್ಲಿಲ್ಲ. ಅಂತಿಮವಾಗಿ ಕೃಷ್ಣೇಗೌಡರು ಅವ್ರನ್ನ ಸಮಾಧಾನ ಮಾಡುವಂತ ಕೆಲಸಕ್ಕೆ ಮುಂದಾದ್ರು. ಸಾವರಿಸಿಕೊಂಡು ಮಾತನಾಡ್ತಂತಹ GT ದೇವೇಗೌಡ ಅವರು ತಮ್ಮ ಜೀವನದ ರಾಜಕೀಯ ಮತ್ತೆ ಅವರ ಏಳು ಬೀಳುಗಳನ್ನ ಮೆಲುಕು ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ರು. ಅಲ್ಲಿ ಪ್ರಮುಖವಾಗಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಮನೆಯ ಜವಾಬ್ದಾರಿ ಎಲ್ಲವನ್ನು ಕೂಡ ಈ ಲಲಿತಾ GT ದೇವೇಗೌಡ ಅವರು ಹೇಗೆಲ್ಲಾ ನಿಭಾಯಿಸ್ತಿದ್ರು, ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು. 1997ರಲ್ಲಿ ಮೈಸೂರಿಗೆ ಬಂದಾಗ ಅವರು ಪಡುವಾರ ಹಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಇದ್ದಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಅವರು ಸಾಕಿ ಸಲುಹಿದ್ದು, ಸಹಕಾರ ಇಲಾಖೆಯಲ್ಲಿ ಅವರು ಚುನಾವಣೆಗೆ ನಿಂತಿದ್ದು, ಜೊತೆಗೆ ಮಗನ ಬೆಳವಣಿಗೆಗೆ ಯಾವ ರೀತಿಯೆಲ್ಲ ಸಹಕರಿಸಿದ್ರು ಅನ್ನೋದನ್ನ ಅವರು ಎಳೆಯಾಗಿ ಬಿಚ್ಚಿಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಇತ್ತೀಚಿನ ದಿನಗಳಲ್ಲಿ ಅವರ ಪುತ್ರ ಅಂದ್ರೆ ಕಳೆದ 2-3 ವರ್ಷಗಳಿಂದ ಅವರ ಪುತ್ರ ಮತ್ತು GT ದೇವೇಗೌಡ ಅವರ ನಡುವೆ ವಿರಸ ಇರೋದು ಸಹಜ. ಅದು ಜಗಜ್ಜಾಹೀರಾಗಿದೆ, ಇಡೀ ಜಗತ್ತಿಗೆ ಗೊತ್ತಿದ್ದ ವಿಚಾರ. ಇಬ್ಬರ ನಡುವೆ ಒಂದಷ್ಟು ವಿರಸ ಇತ್ತು, ಅದು ಸರಿ ಆಗ್ತದೆ ಅಂತ ಹೇಳಿ ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಇವತ್ತಿನ ವೇದಿಕೆ ಅಂದ್ರೆ ಘಟಿಕೋತ್ಸವದ ಭವನದಲ್ಲಿ GT ದೇವೇಗೌಡ ಅವರು ನೇರವಾಗಿ ಕಣ್ಣೀರಿಡ್ತಾ ಅವರು ಮಾತನಾಡ್ತಾ ಹೇಳ್ತಿದ್ರು. ಅದನ್ನ ನೋಡಿದ್ರೆ ನಿಜಕ್ಕೂ ತುಂಬಾ ದೊಡ್ಡ ಮಟ್ಟದಲ್ಲಿ ಫ್ಯಾಮಿಲಿಯಲ್ಲಿ ಡ್ಯಾಮೇಜ್ ಆಗಿರಬಹುದಾ ಅನ್ನೋದು ಕಂಡು ಬರ್ತಿತ್ತು. ಕಾರಣ ಯಾಕಂದ್ರೆ ತಂದೆ ಆದವರು ತನ್ನ ಅಂದ್ರೆ ಮಗ ಆದವನು ತಂದೆಯ ಕಾರ್ಯಕ್ರಮ ಅಥವಾ ತಾಯಿಯ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಬೇಕಿತ್ತು. ಇತ್ತೀಚೆಗೆ GT ದೇವೇಗೌಡ ಅವರ ಹುಟ್ಟುಹಬ್ಬ ಇತ್ತು, ಎಲ್ಲೂ ಕೂಡ ಅವರ ಫ್ಲೆಕ್ಸ್ ಕಾಣಿಸ್ತಿರ್ಲಿಲ್ಲ. ಹರೀಶ್ ಗೌಡರ ಬರ್ತಡೇ ಇತ್ತು, ಆ ಸಂದರ್ಭದಲ್ಲಿ ತಂದೆಯ ಫ್ಲೆಕ್ಸ್ ಕೂಡ ಕಾಣಿಸ್ತಿರ್ಲಿಲ್ಲ. ಈ ಸಂದರ್ಭಕ್ಕೆ ಸಾಕಷ್ಟು ಚರ್ಚೆಗಳು ಆಗ್ತಿದ್ವು. ಇದ್ರ ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ JDS ನ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಖುದ್ದು ಚಾಮುಂಡೇಶ್ವರಿ ಕ್ಷೇತ್ರ ಶಾಸಕರಾದ GT ದೇವೇಗೌಡ ಅವರೇ ಗೈರಾಗಿದ್ರು. ಆ ಕಾರ್ಯಕ್ರಮವನ್ನ ಹರೀಶ್ ಗೌಡ ಅವರು ಮೇಲುಸ್ತುವಾರಿಯಿಂದ ಕುತ್ಕೊಂಡು ಕಾರ್ಯಕ್ರಮವನ್ನ ನಡೆಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಒಂದೆಡೆ ಪಕ್ಷದಿಂದ GT ದೇವೇಗೌಡ ಅವರು ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ರೆ, ಮತ್ತೊಂದೆಡೆ ತಮ್ಮ ಪುತ್ರನಿಂದಲೂ ಕೂಡ ಅವರು ದೂರ ಉಳಿದಿದ್ರು. ಇದೆಲ್ಲವೂ ಕೂಡ ಅಂದ್ರೆ ಏಕಾಂಗಿತನ, ಒಂಟಿತನ ಅವ್ರಿಗೆ ಅತಿ ಹೆಚ್ಚು ಕಾಡ್ತಿದ್ಯಾ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಕಾರಣ ಒಂದೆಡೆ ಕುಟುಂಬದಿಂದ GT ದೇವೇಗೌಡ ಅವರು ಮತ್ತೆ ಅವರ ಮೊಮ್ಮಕ್ಕಳು, ಸೊಸೆ ಎಲ್ಲರೂ ಕೂಡ ದೂರ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಟೈರ್ ಪೂರ್ತಿ ಕುಟುಂಬ ಇತ್ತು. ತನ್ನ ತಾಯಿ ಅದೇ ಲಲಿತಾ GT ದೇವೇಗೌಡ ಅವರನ್ನ ಹಾರೈಸಲಿಕ್ಕಾಗಿ ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ರು. ಆದ್ರೆ ಹರೀಶ್ ಗೌಡ ಅವರ ಸುಪುತ್ರನೇ ಕಾರ್ಯಕ್ರಮದಲ್ಲಿ ಇಲ್ದಿರೋದು ಎದ್ದು ಕಾಣ್ತಿತ್ತು. ಪ್ರತಿಯೊಬ್ರು ಕೂಡ ಅದನ್ನ ಮಾತನಾಡ್ಕೊಳ್ಳುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ರು. ಅಂತ ಸಂದರ್ಭದಲ್ಲಿ GT ದೇವೇಗೌಡರು ವೇದಿಕೆ ಮೇಲೆ ಎದ್ದು ನಿಂತು ಗದ್ಗತಿರಾಗಿ ಹತ್ತಿದ್ದು ಮತ್ತೆ ರವಿ, ಈಗ GT ದೇವೇಗೌಡರಿಗೆ ಆಳವಾದಂತಹ ನೋವಿತ್ತು, ಅದನ್ನ ತಳ್ಳಿ ಹಾಕೋ ಹಾಗಿಲ್ಲ, ಆ ನೋವಿಗೆ ಕಣ್ಣೀರನ್ನ ಹಾಕಿರಬಹುದು. ಬಟ್ ದೆನ್ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮುಂದೇನು ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಅದಕ್ಕೇನಾದ್ರೂ ಹೊಸ ವೇದಿಕೆಯನ್ನ ಸಿದ್ಧಪಡಿಸುವಂತಹ ಕೆಲಸ ಈ ಕಾರ್ಯಕ್ರಮದ ಮೂಲಕ ಆಯ್ತಾ? ಇಂಥದ್ದೊಂದು ಚರ್ಚೆ ಇದೆಯಲ್ಲ ರವಿ, ಆ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ, ಏನ್ ವಿಶ್ಲೇಷಣೆ ಆಗ್ತಾ ಇದೆ ಅಂತ ಹೇಳಿ ರವಿ? ಖಂಡಿತವಾಗ್ಲೂ ವಿಜಯಶ್ರೀ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ GT ದೇವೇಗೌಡರು JDS ಪಕ್ಷದಿಂದ ಅಂತರವನ್ನ ಕಾಯ್ದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಅದೇ ರೀತಿ ನಾಯಕರುಗಳಿಂದಲೂ ಕೂಡ ದೂರ ಉಳಿದಿದ್ರು. ಈ ಸಂದರ್ಭದಲ್ಲಿ
ಕೇಂದ್ರ ಸಚಿವರಂತಹ ಕುಮಾರಸ್ವಾಮಿ ಅವರು ಕೂಡ ಟಿ ದೇವೇಗೌಡ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ ಅನ್ನೋ ಮಾತನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಕಾರ್ಯಕರ್ತರು ಕೂಡ ಅಂದ್ರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಕೂಡ ಕೆಲವೊಂದಷ್ಟು ಮಂದಿ ಟಿ ದೇವೇಗೌಡ ಅವರ ವಿರುದ್ಧ ಮಾತನಾಡ್ಲಿಕ್ಕೆ ಮುಂದಾಗಿದ್ರು. ಈ ನಡುವೆ ಹರೀಶ್ ಗೌಡ ಅವರು ಆ ಒಂದು ಅದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸುತ್ತಾಡೋದನ್ನು ಕಂಡು ಹರೀಶ್ ಗೌಡ ಅವರು ಈ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಅಥವಾ ಲೆಕ್ಕಾಚಾರಗಳು ಒಂದೆಡೆ ಕೇಳಿ ಬರ್ತಿತ್ತು. ಇದೆಲ್ಲಕ್ಕೂ ಕೂಡ ಸಾಕಷ್ಟು ವೇದಿಕೆ ಆಗ್ತಿದೆ ಅನ್ನೋ ಕಾಲಘಟ್ಟದಲ್ಲೇ ಈಗ ಲಲಿತಾ ಅವರ ಕಾರ್ಯಕ್ರಮದಲ್ಲಿ ಇವತ್ತು ಟಿ ದೇವೇಗೌಡ ಅವರು ಕಣ್ಣೀರನ್ನ ಹಾಕುವಂತ ಕೆಲಸಕ್ಕೆ ಮುಂದಾದ್ರು. ಇದು ಹೊಸ ಭಾಷ್ಯವನ್ನ ಬರ್ಲಿಕ್ಕೆ ಕಾರಣ ಆಯ್ತು. ಯಾಕಂದ್ರೆ ಅದೇ ಕಾರ್ಯಕ್ರಮದಲ್ಲಿ ಬಂದಂತಹ ಹಲವರು ಮಾತನಾಡ್ಕೊಳ್ಳಿಕ್ಕೆ ಶುರು ಮಾಡ್ತಿದ್ರು. ಟಿ ದೇವೇಗೌಡ ಅವರು ಈ ಬಾರಿ ಚುನಾವಣಾ ಕಣದಿಂದ ಹಿಂದೆ ಸರಿಬಹುದು. ಟಿ ದೇವೇಗೌಡ ಅವರ ಪತ್ನಿ ಲಲಿತಾ ಅವರನ್ನ ಕಣಕ್ಕಿಳಿಸಬಹುದು. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಲಲಿತಾ ಅವರು ಅಖಾಡಕ್ಕೆ ಇಳಿಬಹುದು. ಕಾರಣ ಏನಂತ ಅಂದ್ರೆ ಒಂದ್ ವೇಳೆ ಲಲಿತಾ ಅವರು ಕಾರ್ಯಕ್ರಮ ಅಂದ್ರೆ ಈ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಂದ್ರೆ ಆ ಸಂದರ್ಭದಲ್ಲಿ JDS ನಲ್ಲಿ ಇರುವಂತಹ ಅತೃಪ್ತ ಮನಸ್ಸುಗಳು ಅಥವಾ ಬೇರೆ ಬೇರೆ ವ್ಯಕ್ತಿಗಳು ಯಾರ್ಯಾರು ಬೇಸರಗೊಂಡಿದ್ದಾರೆ ಎಲ್ಲರೂ ಕೂಡ ಒಗ್ಗೂಡ್ಬೋದು. ಯಾಕಂದ್ರೆ ಎಲ್ಲರ ಸಿಟ್ಟಿರೋದು ಅಥವಾ ಬೇಸರ ಇರೋದು ಟಿ ದೇವೇಗೌಡರು ಅವ್ರ ಮೇಲೆ, ಆದ್ರೆ ಲಲಿತಾ ಅವ್ರ ಮೇಲೆ ಯಾವುದೂ ಇಲ್ಲ. ಲಲಿತಾ ಟಿ ದೇವೇಗೌಡ ಅವರನ್ನ ಎಲ್ಲರೂ ಕೂಡ ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ, ಮತ್ತೆ ಅವರೆಲ್ಲರೂ ಕೂಡ ಅವ್ರನ್ನ ಪ್ರೀತಿಸ್ತಾರೆ. ಹಾಗಾಗಿ ಈ ಇವರು ಯಾರು ಲಲಿತಾ ಅವರು ಒಂದ್ ವೇಳೆ ಚುನಾವಣೆಗೆ ನಿಂತ್ರೆ ಅವ್ರಿಗೆ ಗೆಲುವಾಗ್ಬೋದು, ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರ ಅವರ ಹಿಡಿತದಲ್ಲಿ ಇರ್ಬೋದು ಅನ್ನೋ ಒಂದು ಲೆಕ್ಕಾಚಾರಗಳು ಈಗ ಕೇಳಿ ಬರ್ತಿದೆ. ಒಂದ್ ವೇಳೆ ಅಂದ್ರೆ ಅದೇ ಎಲ್ಲವೂ ಕೂಡ ಅದೇ ರೀತಿ ಆದ್ರೆ ಟಿ ದೇವೇಗೌಡ ಅವರ ಪತ್ನಿ ಲಲಿತಾ ಅವರನ್ನ ಅಖಾಡಕ್ಕೆ ಇಳಿಸಿ ಟಿ ದೇವೇಗೌಡರು ರಾಜಕೀಯದಿಂದ ದೂರ ಸರಿಯುವ ಲಕ್ಷಣಗಳು ಕೂಡ ಇದೆ ಅನ್ನೋ ಮಾತುಗಳನ್ನ ಅಲ್ಲಿದ್ದಂತಹ ಅಂದ್ರೆ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಬಹುತೇಕರು ಮಾತನಾಡ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಿದ್ರು. ಯಾಕಂದ್ರೆ ಒಂದೆಡೆ ಅಪ್ಪ ಮಗನ ವಿರಸ, ಮತ್ತೊಂದೆಡೆ ಪಕ್ಷದಿಂದ ಅಂತರ, ಈ ಎರಡು ಕೂಡ ಬೇರೆ ಬೇರೆ ಅಂದ್ರೆ ದೂರ ಆಗಿರುವ ಕಾರಣಕ್ಕಾಗಿ ಎಲ್ಲವನ್ನೂ ಕೂಡ ಸರಿಪಡಿಸ್ಕೊಳ್ಳೋದ್ರ ಜೊತೆಗೆ ಟಿ ದೇವೇಗೌಡ ಅವರು ಕೂಡ ನನಗೆ ವಿಶ್ರಾಂತಿ ಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಿರ್ಬೋದಾ ಅನ್ನೋ ರೀತಿ ಈ ಕಾರ್ಯಕ್ರಮ ನಿಜಕ್ಕೂ ಸಾಕ್ಷಿ ಆಗ್ತಿತ್ತು. ವಿದ್ಯಾಶ್ರೀ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.